ಓಕೆ, ಇಷ್ಟೆಲ್ಲ ಗಲಾಟೆಗಳ ಮಧ್ಯೆ ಹೈಕೋರ್ಟ್ನಲ್ಲಿ ಹಿಜಬ್ ಕುರಿತ ವಿಚಾರಣೆ ಆರಂಭ ಆಗಿದೆ. ಹಿಜಬ್ ಧರಿಸಿ ಕಾಲೇಜಿಗೆ ಹೋಗೋದಕ್ಕೆ ಅನುಮತಿ ಕೊಡಿ ಅಂತ 6 ಜನ ವಿದ್ಯಾರ್ಥಿನಿಯರು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅದರ ವಿಚಾರಣೆ ಈಗ ಆರಂಭ ಆಗಿದೆ. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಅವರು ಕೂಡ ಇವತ್ತು ವಾದ ಪ್ರತಿವಾದದಲ್ಲಿ ಪಾಲ್ಗೊಳ್ತಾರೆ. ಹೈಕೋರ್ಟ್ನಲ್ಲಿ ಹಿಜಬ್ ಕುರಿತ ಅರ್ಜಿ ವಿಚಾರಣೆ ಆರಂಭ. ಹಿಜಬ್ ಧರಿಸಿ ಹೋಗಲು ನಮಗೆ ಅವಕಾಶವನ್ನ ಕೊಡಿ, ಅರ್ಜಿದಾರರ ಪರ ವಕೀಲರಿಂದ ಮನವಿ. ಅವ್ರು ಕೇಳ್ಕೊಳ್ತಾ ಇರೋದು, ನಾವು ಮೊದಲಿಂದನೂ ಕೂಡ ಹಿಜಬ್ ಹಾಕೊಂಡು ಬರ್ತಾ ಇದ್ವಿ, ಅದು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ, ಆರ್ಟಿಕಲ್ 25ರಲ್ಲಿ ಕಾನ್ಸ್ಟಿಟ್ಯೂಷನ್ಲಿ ಹೇಳಿಬಿಟ್ಟಿದೆ, ಹಾಗಾಗಿ ನಮಗೆ ಹಿಜಬ್ ಹಾಕೊಂಡು ಹೋಗೋದಕ್ಕೆ ಅನುಮತಿಯನ್ನ ಕೊಡಿ ಅಂತಕ್ಕಂಥದ್ದು. ಇದು ಪ್ರಾಸ್ತಾವಿಕ ಮಾತುಗಳು, ಆರಂಭದಲ್ಲಿ ಶುರುವಾಗಿರ್ತಕ್ಕಂಥ ವಿಚಾರ. ಇನ್ನೂ ವಾದ ಪ್ರತಿವಾದ ನಡಿಬೇಕು. ಕೋರ್ಟ್ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ರಿಪೋರ್ಟನ್ನು ಸರ್ಕಾರ ನ್ಯಾಯಾಲಯದ ಮುಂದೆ ಇಡಬೇಕು. ಎಲ್ಲೆಲ್ಲಿ ಏನೇನಾಗಿದೆ ಪರಿಸ್ಥಿತಿ ಎಲ್ಲವೂ ಅವ್ರಿಗೂ ಗೊತ್ತಿರುತ್ತೆ. ಅವರೇನು ಕಣ್ಣು ಮುಚ್ಕೊಂಡು ತೀರ್ಪು ಕೊಟ್ಟುಬಿಡಲ್ಲ, ಪ್ರತಿಯೊಂದನ್ನು ನೋಡಿರ್ತಾರೆ. ಕಳೆದ ಒಂದು ವಾರದ ಡೆವಲಪ್ಮೆಂಟನ್ನು ಸೂಕ್ಷ್ಮವಾಗಿ ಗಮನಿಸಿರ್ತಾರೆ. ಯಾರದ್ದು ಸರಿ, ಯಾರದ್ದು ತಪ್ಪು, ಏನು ಹೇಳುತ್ತೆ ಸಂವಿಧಾನ, ಏನು ಹೇಳುತ್ತೆ, ಎಲ್ಲವನ್ನು ಕೂಡ ಅವರು ನೋಡ್ತಾರೆ. ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ವಾದ ಪ್ರತಿವಾದಗಳನ್ನು ಆಲಿಸ್ತಾರೆ. ಇದರ ಸಾಧಕ ಬಾಧಕಗಳು ಏನು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾರೆ. ಆಮೇಲೆ ಘನ ನ್ಯಾಯಾಲಯ ಒಂದು ಅಂತಿಮ ತೀರ್ಪನ್ನು ಕೊಡಬೇಕು. ಈಗಷ್ಟೇ ವಿಚಾರಣೆ ಆರಂಭ ಆಗಿದೆ. ಅರ್ಜಿಯ ಸಾರಾಂಶ ಇಷ್ಟೇ: ಹಿಜಬ್ ಧರಿಸಿ ಹೋಗೋದಕ್ಕೆ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಆದೇಶವನ್ನು ಕೊಡಿ. ಎಲ್ಲ ಕಾಲೇಜುಗಳಿಗೆ ಹಿಜಬ್ ಧರಿಸಿ ಹೋಗಬೇಕು. ಯಾಕೆ ಅಂತಕ್ಕಂಥದ್ದನ್ನು ಅವರು ಕೋರ್ಟ್ ಗಮನಕ್ಕೆ ತರ್ತಾರೆ. ಏನಾಗಿತ್ತು, ಈ ಹಿಂದೆ ಏನೇನಾಗಿದೆ, ಏನು ಎತ್ತ, ಹಾಗಂತ ಸರ್ಕಾರಿ ಅಭಿಯೋಜಕರು ಸುಮ್ಮನೆ ಕೂತ್ಕೊಳ್ಳಲ್ಲ. ಅವರು ಅವ್ರದ್ದೇ ಆದಂತಹ ವಾದವನ್ನು ಮಂಡನೆ ಮಾಡ್ತಾರೆ. ಜೊತೆಗೆ ಇಲ್ಲಿ ತನಕ ತಗೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಮಾತನಾಡ್ತಾರೆ. ನಮ್ಮ ಹಕ್ಕಿಗಾಗಿ ನಾವು ಬಂದಿದ್ದೇವೆ. ಹೈಕೋರ್ಟ್ನಲ್ಲಿ ಹಿಜಬ್ ಕುರಿತ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಹಿಜಬ್ ಧರಿಸಿ ಹೋಗೋದಕ್ಕೆ ನಮಗೆ ಅವಕಾಶ ಕೊಡಿ, ನಮ್ಮ ಹಕ್ಕಿಗಾಗಿ ನಾವು ಬಂದಿದ್ದೇವೆ ಅಂತ ಅರ್ಜಿದಾರ ವಕೀಲರು ಮನವಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಹಕ್ಕು ಅಂತಂದ್ರೆ ಏನು? ಹಿಜಬ್ ಧರಿಸಿ ಹೋಗುವುದೇ ನಮ್ಮ ಹಕ್ಕು ಅಂತ ಅವರ ವಾದ. ಹಿಜಬ್ ಧರಿಸಿ ಹೋಗೋದಕ್ಕೆ ನಮಗೆ ಕುರಾನ್ನಲ್ಲಿ ಉಲ್ಲೇಖ ಇದೆ. ಕುರಾನ್ ಹೇಳಿದೆ ಹೆಣ್ಣು ಮಕ್ಕಳು ಹಿಜಬ್ ಧರಿಸಬೇಕು ಅಂತ. ಹಾಗಾಗಿ ಕಾಲೇಜಿಗೆ ಹಿಜಬ್ ಧರಿಸಿ ಹೋಗೋದಕ್ಕೆ ನಮ್ಮ ಹಕ್ಕಿನ ಉಳಿವಿಗಾಗಿ ನಾವು ಬಂದಿದ್ದೇವೆ. ಇದು ಮೊದಲ ಪ್ರಾಸ್ತಾವಿಕ ಮಾತುಗಳು. ಸಂವಿಧಾನ ಏನು ಹೇಳುತ್ತೋ ಅದರ ಪ್ರಕಾರ ಕ್ರಮ ಹೈಕೋರ್ಟ್ ಹೇಳಿದೆ. ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅದರ ಪ್ರಕಾರ ಕ್ರಮ ಕೈಗೊಳ್ಳಿ. ಓಕೆ, ಈಗ ಬರುತ್ತೆ ಆರ್ಟಿಕಲ್ 25. ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ. ಸಂವಿಧಾನ ಏನು ಹೇಳಿದೆ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಏನು ಹೇಳುತ್ತೆ, ಫ್ರೀಡಮ್ ಆಫ್ ರಿಲಿಜಿಯನ್ ಅಂತಂದ್ರೆ ಏನು, ಸಂವಿಧಾನವೇ ನನಗೆ ಭಗವದ್ಗೀತೆ. ಅವ್ರು ಹೇಳ್ತಾರೆ, ಜಡ್ಜ್, ಸಂವಿಧಾನವೇ ನನಗೆ ಭಗವದ್ಗೀತೆ, ಸಂವಿಧಾನ ಏನು ಹೇಳುತ್ತೋ ಅದರ ಪ್ರಕಾರ ನಡ್ಕೋಬೇಕು. ಭಾವನೆಗಳನ್ನು ಪಕ್ಕಕ್ಕಿಡಿ, ಅದಲ್ಲ ಮುಖ್ಯ. ಇವಾಗ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಏನು ಹೇಳಿದೆ, ಆ ಫಂಡಮೆಂಟಲ್ ರೈಟ್ಸ್ನಲ್ಲಿ ನಿಜವಾಗ್ಲೂ ಇದಕ್ಕೆ ಅನುಮತಿ ಇದೆಯಾ? ಬೇರೆ ಬೇರೆ ಕ್ಲಾಸ್ಗಳು ಏನು ಹೇಳುತ್ತವೆ, ಆರ್ಟಿಕಲ್ 25 ಬರ್ತಕ್ಕಂಥ ಕ್ಲಾಸಸ್, ಅದೆಲ್ಲವನ್ನ ಕೂಡ ನೋಡಿ ತೀರ್ಪನ್ನ ಕೊಡ್ತೀವಿ ಅಂತಕ್ಕಂಥದ್ದು ಜಡ್ಜ್ ಹೇಳ್ತಾ ಇರೋ ಮಾಹಿತಿ. ನಿಮ್ಮ ಭಾವನೆಗಳು, ಆ ಭಾವನೆಗಳು ಇಲ್ಲಿ ವರ್ಕೌಟ್ ಆಗಲ್ಲ. 2 ತಿಂಗಳು ಬಾಕಿ ಇದೆ, ಅಂದರೆ ಎಕ್ಸಾಮ್ಸು ಕಾಲೇಜೆಲ್ಲ ಇದಾಗೋದಕ್ಕೆ ಹಿಜಬ್ಗೆ ಅವಕಾಶ ಕೊಡಿ. ಇನ್ನು 2 ತಿಂಗಳು ಬಾಕಿ ಇದೆ, ಹಿಜಬ್ ಹಾಕೊಂಡು ಕಾಲೇಜ್ಗೆ ಹೋಗೋದಕ್ಕೆ ಅವಕಾಶ ಕೊಡಿ ಅಂತ ಮತ್ತೆ ಮನವಿ ಮಾಡ್ಕೋತಾ ಇದ್ದಾರೆ ಅರ್ಜಿದಾರರ ಪರ ವಕೀಲರು. 2 ತಿಂಗಳಿದೆ ಸರ್ ಕಾಲೇಜಿನ್ನು, ಈಗಾಗಲೇ ಕೊರೋನಾದಿಂದ ಕಾಲೇಜ್ ಸರಿಯಾಗಿ ನಡೆದಿಲ್ಲ, ಮಕ್ಕಳು ಪಾಠ ಪ್ರವಚನ ಕೇಳಬೇಕು. ಈ 2 ತಿಂಗಳಲ್ಲಿ ಶೈಕ್ಷಣಿಕ ವರ್ಷ ಅಂತ್ಯ ಆಗುತ್ತೆ. ಹಾಗಾಗಿ ಕ್ಲಾಸ್ಗಳು ಎಲ್ಲ ಕಾಲೇಜಲ್ಲೂ ಎಲ್ಲೆಲ್ಲಿ ಗಲಾಟೆ ಆಗ್ತದೆ, ರಜೆ ಕೊಟ್ಬಿಟ್ಟಿದ್ದಾರೆ, ಸರಿಯಾಗಿ ತರಗತಿಗಳು ನಡೀತಾ ಇಲ್ಲ. ದಯವಿಟ್ಟು ತರಗತಿಗಳು ನಡಿಬೇಕು, ಹಾಗಾಗಿ ಹಿಜಬ್ಗೆ ಅವಕಾಶ ಕೊಡಿ. ಇದು ಹೆಂಗಾಯ್ತು ಅಂತಂದ್ರೆ, ಹಿಜಬ್ಗೆ ಅವಕಾಶ ಕೊಟ್ಟರೆ ತರಗತಿಗಳು ನಡೆಯುತ್ತೆ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಲೆಕ್ಕಾಚಾರ ಇದು. ಹಾಗಲ್ಲ, ಇದು ಯಾವುದಕ್ಕೂ ಕೂಡ ಇದು ಮಾಡಲ್ಲ. ಅದಕ್ಕೆ ಜಡ್ಜ್ ಮೊದಲೇ ಹೇಳ್ಬಿಟ್ಟಿದ್ದಾರೆ, ಭಾವನೆಗಳನ್ನು ಪಕ್ಕಕ್ಕಿಡಿ. 2 ತಿಂಗಳ ಬಳಿಕ ನಿಯಮ ಪಾಲಿಸ್ತೀರಾ? ಜಡ್ಜ್ ಕೇಳಿದ್ದಾರೆ ಪ್ರಶ್ನೆ. 2 ತಿಂಗಳ ಬಳಿಕ ಆಯ್ತಪ್ಪ, 2 ತಿಂಗಳಲ್ಲಿ ಶೈಕ್ಷಣಿಕ ವರ್ಷ ಅಂತ್ಯ ಆಗುತ್ತೆ, ಹಾಗಾದ್ರೆ 2 ತಿಂಗಳ ಬಳಿಕ ನಿಯಮ ಪಾಲಿಸ್ತೀರಾ? ಜಡ್ಜ್ ಕೇಳ್ತಾ ಇರ್ತಕ್ಕಂಥದ್ದು. ಹೌದು, ಎಲ್ಲ ಬಿಗಿನಿಂಗಲ್ಲಿ ಕೆಲವೊಂದು
ಇದೇ ತೀರ್ಪು ಅಂತಲ್ಲ, ಕೋರ್ಟು ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋ ನಿಟ್ಟಿನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಆರಂಭದಲ್ಲಿ ಕೇಳ್ಕೊತಾರೆ. ಹಂಗಾದ್ರಂಗೆ, ಹಿಂಗಾದ್ರಂಗೆ, ಅದು ಮಾಡ್ತೀರಾ, ಇದನ್ನು ಮಾಡ್ತೀರಾ, ಇದು ಪಾಲಿಸ್ತೀರಾ, ಇವೆಲ್ಲವನ್ನು ಕೂಡ ಕೇಳ್ಕೊಳ್ಳುತ್ತೆ ಕೋರ್ಟು, ಯಾರ್ಯಾರ ಅಭಿಪ್ರಾಯ ಏನೇನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಹಾಗನ್ಬಿಟ್ಟು 2 ತಿಂಗಳಾದಮೇಲೆ ನೀವು ರೂಲ್ಸ್ ಫಾಲೋ ಮಾಡಿ ಈಗ ಹಿಜಾಬ್ ಹಾಕೊಂಡು ಹೋಗಿ ಅಂತ ಹೇಳ್ಬಿಡಲ್ಲ, ಹಾಗೆ ಹೇಳಕ್ಕೆ ಬರಲ್ಲ. ಕೇವಲ ಕೆಲವೊಂದು ಪ್ರಶ್ನೆಗಳು ಆರಂಭಿಕವಾಗಿ, ಇನ್ನು ಅಡ್ವೊಕೇಟ್ ಜನರಲ್ ಮಾತು ಕೇಳಬೇಕಲ್ಲ. ಇನ್ನು ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ ಕೇಳ್ತಾ ಇದೆ. ಏನಂತ? ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ, ಸರ್ಕಾರವನ್ನು ಕೇಳಬೇಕಲ್ಲ ಸಹಜವಾಗಿ. ಏನು ಕ್ರಮ ತಗೊಂಡಿದ್ದೀರಾ, ಏನು ಮಾಡಿದ್ರಿ ಇಷ್ಟು ದಿನ, ಈ ವಿಚಾರವನ್ನು ಆರಂಭದಲ್ಲೇ ನಿಮಗೆ ಯಾಕೆ ಚೂಟ್ ಹಾಕಕ್ಕಾಗಲಿಲ್ಲ? 2 ತಿಂಗಳು ವಿವಾದಕ್ಕೆ ಅಂತ್ಯ ಹಾಡಿ ಅಂತ ಅರ್ಜಿದಾರರು ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ, 2 ತಿಂಗಳು ವಿವಾದಕ್ಕೆ ಅಂತ್ಯ ಹಾಡಿ ಅಂತ ಅರ್ಜಿದಾರರು ಹೇಳ್ತಾ ಇದ್ದಾರೆ. ಏನು ಮಾಡ್ತೀರಾ ಅಂತ ಸರ್ಕಾರಕ್ಕೆ ಹೈಕೋರ್ಟ್ ಕೇಳ್ತಾ ಇರೋ ಪ್ರಶ್ನೆ. ಆರಂಭದಲ್ಲೇ ಹೇಳ್ಬಿಟ್ಟಿದೆ ಹೈಕೋರ್ಟ್, ಸಂವಿಧಾನವೇ ನಮಗೆ ಭಗವದ್ಗೀತೆ ಇದ್ದಂತೆ, ಸಂವಿಧಾನ ಏನು ಹೇಳುತ್ತೆ ಅದರ ಅಡಿಯಲ್ಲೇ ನಾನು ತೀರ್ಪನ್ನು ಕೊಡ್ತೀನಿ. ನೋಡಿ, 2 ತಿಂಗಳು ಹಿಜಾಬ್ ಧರಿಸ್ಕೊಂಡು ಹೋಗೋದಕ್ಕೆ 2 ತಿಂಗಳು ಪರ್ಮಿಷನ್ ಕೊಟ್ಬಿಡಿ, ಆಮೇಲೆ ನಾವು ಸರ್ಕಾರದ ನಿಯಮವನ್ನು ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡ್ತೀರಾ ಅಂತ ಹೈಕೋರ್ಟು ಸರ್ಕಾರಕ್ಕೆ ಕೇಳ್ತಾ ಇರತಕ್ಕಂಥ ಪ್ರಶ್ನೆ. ಹಾಗೆ ಬರಲ್ಲ, ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಇರೋದನ್ನು ನೋಡೋಕ್ಕಾಗಲ್ಲ. ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ಅಲ್ಲ ರೀ, ಎಲ್ಲ ಕಡೆ ರೋಡ್ಗಿಳಿದು ಬಿಟ್ಟಿದ್ದಾರಲ್ರಿ ವಿದ್ಯಾರ್ಥಿಗಳು, ಅದನ್ನು ನೋಡೋಕ್ಕಾಗ್ತಾ ಇಲ್ಲ. ಬಳಿಕ ನಿಯಮ ಬಂದರೆ ಪಾಲಿಸೋದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಅವರು ಅರ್ಜಿದಾರರು ನಮ್ಮನ್ನು ಅಂತಾರಾಷ್ಟ್ರೀಯ ಸಮುದಾಯ ಗಮನಿಸ್ತಾ ಇದೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸರ್ಕಾರಕ್ಕೆ ಹೈಕೋರ್ಟ್ ಕೇಳ್ತಾ ಇರತಕ್ಕಂಥ ಪ್ರಶ್ನೆ. ವಿದ್ಯಾರ್ಥಿಗಳೆಲ್ಲ ರೋಡಲ್ಲಿ ನಿಂತಿದ್ದಾರೆ, ಈ 2 ತಿಂಗಳು ಹಿಜಾಬ್ಗೆ ಅವಕಾಶ ಕೊಟ್ಬಿಡಿ, 2 ತಿಂಗಳಾದಮೇಲೆ ಶೈಕ್ಷಣಿಕ ವರ್ಷ ಮುಗಿದ ಮೇಲೆ ಆಮೇಲೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಬೇರೆ ಬೇರೆ ಕಾಲೇಜ್ ನೋಡ್ಕೋತೀವಿ, ಅಲ್ಲಿ ತನಕ ಈ ಪರ್ಮಿಷನ್ ಇರಲಿ ಅಂತ ಕೇಳ್ತಾ ಇದ್ದಾರೆ. ನೀವೇನು ಮಾಡ್ತೀರಾ ಅಂತ ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ. ಜೊತೆಗೆ ವಿದ್ಯಾರ್ಥಿಗಳು ರೋಡಲ್ಲಿರೋದನ್ನು ನೋಡೋಕ್ಕಾಗ್ತಾ ಇಲ್ಲ, ಅಂತಾರಾಷ್ಟ್ರೀಯ ಸಮುದಾಯ ನಮ್ಮನ್ನು ನೋಡ್ತಾ ಇದೆ, ನಾವೇನಾದರೂ ತೀರ್ಮಾನ ತಗೊಳ್ಳೇಬೇಕು. ಹಾಗಾಗಿ ಏನು ಕ್ರಮ ಕೈಗೊಳ್ತೀರಾ? ಸರ್ಕಾರಕ್ಕೆ ಪ್ರಶ್ನೆಯನ್ನು ಹಾಕ್ತಾ ಇರೋದು. ಈಗ ನಡೀತಾ ಇರತಕ್ಕಂಥದ್ದು ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅಲ್ಲ. ವಾಟ್ಸಪ್ ಓಪನ್ ಮಾಡಿದಾಗ ಇದೇ ಚರ್ಚೆ ಕಾಣಿಸ್ತಾ ಇದೆ. ನಿಜ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಇದೆ, ಪರ ವಿರೋಧ. ಏನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಕೂಡ ಬರೀ ಇದೇ ಚರ್ಚೆ ಕಾಣಿಸ್ತಾ ಇದೆ. ಇನ್ನೂ ಎಷ್ಟು ದಿನ ಅಂತ ಇದನ್ನು ಮುಂದುವರಿಸೋದು? ಹಾಗಾದರೆ ಇನ್ನೂ ಎಷ್ಟು ದಿನ ಅಂತ ನೋಡಿದ್ರೆ ಇದಕ್ಕೊಂದು ಕೊನೆ ಅಂತ ಇಲ್ವಾ? ಅಸಂಖ್ಯಾತ ಸಂಖ್ಯೆಗಳಿಂದ ನನಗೆ ಮೆಸೇಜ್ ಬರ್ತಾ ಇದೆ. ವಾಟ್ಸಪ್ ಓಪನ್ ಮಾಡಿದಾಗ ಇದೇ ಚರ್ಚೆ ಕಾಣಿಸ್ತಾ ಇದೆ. ಅಸಂಖ್ಯಾತ ಸಂಖ್ಯೆಗಳಿಂದ ನನಗೆ ಮೆಸೇಜ್ ಬರ್ತಾ ಇದೆ. ಅಂದರೆ ನನಗೆ ಮೆಸೇಜ್ ಬರ್ತಾ ಇದೆ ಇದೇ ಪರ ವಿರೋಧ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಜಡ್ಜ್ ಕೂಡ ಇಲ್ಲಿ ಅವರೇ ಅಲ್ವಾ, ಅಂದರೆ ನಮ್ಮವರೇ, ಅವ್ರಿಗೆಲ್ಲ ಬೆಳವಣಿಗೆನೂ ಗೊತ್ತಿರುತ್ತೆ, ಅವ್ರಿಗೆ ಪ್ರತಿಯೊಂದನ್ನು ನೋಡ್ತಾ ಇದೆ. ಹೈಕೋರ್ಟ್ ಆದೇಶಗಳ ಬಗ್ಗೆ ಮೆಸೇಜ್ ಬರ್ತಾ ಇದೆ, ನಮಗೆ ಕಳಿಸ್ತಾ ಇದ್ದಾರೆ. ನೋಡಿ, ಆ ಹೈಕೋರ್ಟ್ ಹಿಂಗೆ ಹೇಳಿದೆ, ಈ ಹೈಕೋರ್ಟ್ ಹಿಂಗೆ ಅಭಿಪ್ರಾಯ ಪಟ್ಟಿದೆ, ಸುಪ್ರೀಂ ಕೋರ್ಟ್ ಹಿಂಗೆ ಹೇಳಿದೆ, ನಮಗೆ ಬರ್ತಾ ಇದೆ ಇವೆಲ್ಲವೂ ಕೂಡ. ಸಾಂವಿಧಾನಿಕ ಪ್ರಶ್ನೆ ಎದ್ದಿದೆ ಇಲ್ಲಿ. ಸಂವಿಧಾನ ಏನು ಹೇಳಿದೆ? ಹಿಜಾಬ್ ಧರಿಸಿ ಹೋಗುವುದು ಅವರ ಸರ್ಕಾರದ ಉತ್ತರ. ಸಾಂವಿಧಾನಿಕ ಪ್ರಶ್ನೆ ಎದ್ದಿದೆ ಸರ್, ಏನು ಮಾಡೋದು ಇವಾಗ? ಸಾಂವಿಧಾನಿಕವಾಗಿ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ನಾವೀಗ ತೀರ್ಪಾಗಿ ಕೊಡಬೇಕು. ಸರ್ಕಾರದ ಉತ್ತರ ಕೋರ್ಟ್ಗೆ ಕೊಡ್ತಾ ಇರೋದು. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಧರಿಸಬಹುದೇ ಎಂಬ ಸಾಂವಿಧಾನಿಕ ಪ್ರಶ್ನೆ, ಅದನ್ನೇ ಹೇಳ್ತಾ ಇರೋದು. ಇದೇ ಮೂಲಭೂತ ಹಕ್ಕ. ಹಾಗಾದರೆ ಆರ್ಟಿಕಲ್ 25 ಅಲ್ಲಿ ಇದನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ಧರ್ಮ ಅಂತಕ್ಕಂಥದ್ದು, ಅದನ್ನು ಎಲ್ಲೆಲ್ಲಿ ಧರ್ಮಾಚರಣೆಗಳನ್ನು ಎಲ್ಲೆಲ್ಲಿ ಮಾಡಬೇಕು? ಶಾಲಾ ಕಾಲೇಜುಗಳಲ್ಲಿ ಧರ್ಮಾಚರಣೆಯನ್ನ ಮಾಡಬಹುದೇ? ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಧರಿಸಬಹುದೇ ಅನ್ನೋದೇ ಸಾಂವಿಧಾನಿಕ ಪ್ರಶ್ನೆ. ಸರ್ಕಾರ ಔದಾರ್ಯ ತೋರಬೇಕು ಅಂತ ಅರ್ಜಿದಾರರು, ನೋಡಿ ಸರ್, ನೀವು ಒಂದು ಸ್ವಲ್ಪ ಮನಸ್ಸು ಮಾಡಿ ಸರ್ಕಾರದವರು ಅಂತ. ಬಟ್ ಸಾಂವಿಧಾನಿಕ ಪ್ರಶ್ನೆ ಉದ್ಭವ ಆಗಿದೆ. ಅರ್ಜಿದಾರರು ಹೇಳ್ತಾ ಇರೋದು, ಸರ್ಕಾರ ಸ್ವಲ್ಪ ಉದಾರತೆಯಿಂದ ನಮಗೆ ಎಸ್ ಅನ್ಬಿಡಿ ಹಿಜಾಬ್ ಧರಿಸೋದಕ್ಕೆ. ಯುವತಿಯ ಪರ ವಕೀಲರು ಹೇಳ್ತಾ ಇರೋದು, ಸರ್ಕಾರ ಔದಾರ್ಯವನ್ನು ತೋರಿಸಬೇಕು, ಯೂನಿಫಾರ್ಮ್ ಕಲರ್ನ ಹಿಜಾಬ್ ಧರಿಸಲು ಅವಕಾಶ ಕೊಡಿ. ಅವ್ರು ಇದಕ್ಕೆ ಹೇಳ್ತಾ ಇದ್ದಾರೆ, ಪರೀಕ್ಷೆ ಮುಗಿಯೋ ತನಕ ನಾವು ಯಾವ್ಯಾವುದೋ ಬಣ್ಣ ಹಾಕೊಂಬರಲ್ಲಪ್ಪ, ಯೂನಿಫಾರ್ಮ್ ಯಾವುದಿರುತ್ತೆ ಅದೇ ಬಣ್ಣದ ಹಿಜಾಬನ್ನೇ ಹಾಕೊಂಬರ್ತೀವಿ. ಯೂನಿಫಾರ್ಮ್ ಕಲರ್ನ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಡಿ, ಸರ್ಕಾರ ಎಸ್ ಅನ್ಬೇಕು. ಪರೀಕ್ಷೆ ಮುಗಿಯುವವರೆಗೂ ಅವಕಾಶ ಕೊಡಿ.
ಆ ಬಳಿಕ ಈ ಬಗ್ಗೆ ಆದೇಶ ಕೊಡಿ ಅಂತ ಅರ್ಜಿದಾರರು ಕೇಳ್ತಾ ಇರೋದು, ಅಂದರೆ ಕೋರ್ಟ್ಗೆ. ಈಗ ಮೊದಲಿಗೆ ಸರ್ಕಾರ ಇನ್ನು ಮುಂದಿನ 2 ತಿಂಗಳು ಶೈಕ್ಷಣಿಕ ವರ್ಷ ಮುಗಿಯೋ ತನಕ, ಎಕ್ಸಾಮ್ ಮುಗಿಯೋ ತನಕ ಯೂನಿಫಾರ್ಮ್ ಕಲರ್ನೇ ಹಾಕ್ಕೊಂಬರ್ತೀವಿ ನಾವು, ಹಿಜಬ್ಬು ಪರ್ಮಿಷನ್ ಕೊಟ್ಬಿಡಿ. ಆಮೇಲೆ ಬೇಕಾದರೆ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ನೀವು ಆದೇಶ ಕೊಡಿ, ನೀವು ಕೊಟ್ಟ ಆದೇಶವನ್ನು ಪಾಲಿಸೋದಕ್ಕೆ ನಾವು ಬದ್ಧ. ಅಂದರೆ ಈ 2 ತಿಂಗಳು ನಾವು ಹಿಜಬ್ ಹಾಕಲೇಬೇಕು. ಇಲ್ಲ ಅಂತಂದರೆ ಪೋಷಕರು ಮಕ್ಕಳನ್ನು ಸ್ಕೂಲಿಗೆ ಕಳಿಸಲ್ಲ, ಕಾಲೇಜಿಗೆ ಕಳಿಸಲ್ಲ, ವಿದ್ಯಾರ್ಥಿನಿಯರ ಶೈಕ್ಷಣಿಕ ಬದುಕು ಹಾಳಾಗುತ್ತೆ. ಔದಾರ್ಯ ತೋರುವುದಾಗಿ ಹೇಳಲಾಗದು, ಸರ್ಕಾರ ಹೇಳ್ತಾ ಇದೆ. ನೋಡಿ, ಇಂಥ ವಿಚಾರದಲ್ಲಿ ಉದಾರತೆ ಅಂತಕ್ಕಂಥದ್ದು ಬರಲ್ಲ ರೀ, ಗಲಾಟೆ ಆಗುತ್ತೆ. ಇಂಥ ವಿಚಾರದಲ್ಲಿ ಔದಾರ್ಯ ತೋರಿಸಲ್ಲ. ನಾವು ಈವರೆಗೆ ಮಧ್ಯಪ್ರವೇಶ ಮಾಡಿಲ್ಲ, ಔದಾರ್ಯ ತೋರುವುದಾಗಿ ಹೇಳೋದಕ್ಕೂ ಬರೋದಿಲ್ಲ. ಈ ವಿಚಾರದಲ್ಲಿ ನಾವು ಇಲ್ಲಿ ತನಕ ಮಧ್ಯಪ್ರವೇಶ ಮಾಡಿಲ್ಲ. ಕೋರ್ಟ್ ಏನು ಹೇಳುತ್ತೆ ಅದೇ ಅಂತಿಮ, ಅಂದರೆ ಸರ್ಕಾರದ ನಿಲುವು ಇದು. ಕೋರ್ಟ್ ಏನು ಹೇಳುತ್ತೆ ಆ ಕೋರ್ಟ್ ಆದೇಶಕ್ಕೆ ನಾವು ಬದ್ಧ. ಯೂನಿಫಾರ್ಮ್ ನಿರ್ಧಾರ ಕಾಲೇಜಿಗೆ ಬಿಟ್ಟಿದ್ದು, ಯೂನಿಫಾರ್ಮ್ ಯಾವ ರೀತಿ ಹಾಕಬೇಕು ಏನು ಅಂತ ಕಾಲೇಜಿನ ಆಡಳಿತ ಮಂಡಳಿಗೆ ಬಿಟ್ಟಿದ್ದು. ನಾವಿಲ್ಲಿ ತನಕ ಮಧ್ಯಪ್ರವೇಶ ಮಾಡಿಲ್ಲ ಅಷ್ಟೇ. ಕೋರ್ಟ್ ಏನು ಹೇಳುತ್ತೆ ಅದರ ಪ್ರಕಾರ ನಡ್ಕೋತೀವಿ. ಈ ಹಿಂದೆ ಏನಿತ್ತು ಕರ್ನಾಟಕ ಶಿಕ್ಷಣ ಕಾಯ್ದೆ 1983, ಅದರ ಪ್ರಕಾರ ನಾವು ಆದೇಶಗಳನ್ನ ಕೊಟ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸರ್ಕಾರದ ವಾದ, ನಾವು ಇಲ್ಲಿ ತನಕ ಯಾವುದೇ ಮಧ್ಯಪ್ರವೇಶವನ್ನು ಮಾಡಿಲ್ಲ, ಮಾಡಲ್ಲ. ಯೂನಿಫಾರ್ಮ್ ನಿರ್ಧಾರ ಕಾಲೇಜಿಗೆ ಬಿಟ್ಟಿದ್ದು, ಕಾಲೇಜು ಆಡಳಿತ ಮಂಡಳಿ ಏನು ತೀರ್ಮಾನ ತಗೊಳುತ್ತೆ ಅದೇ ಫೈನ್. ಸಾಂವಿಧಾನಿಕ ಪ್ರಶ್ನೆಗಳಿಗಷ್ಟೇ ನಾವು ಉತ್ತರ ಕೊಡಬಹುದು. ಅಡ್ವೊಕೇಟ್ ಜನರಲ್ ಹೇಳ್ತಾ ಇರೋದು, ಕಾನ್ಸ್ಟಿಟ್ಯೂಷನಲ್ ಕ್ವೆಶ್ಚನ್ಸ್ ರೈಸ್ ಆದಾಗ ಅದಕ್ಕೆ ನಾವು ಉತ್ತರ ಕೊಡಬಹುದು ಅಷ್ಟೇ. ವಿದ್ಯಾರ್ಥಿಗಳು ಕಾಲೇಜು ಸಮಿತಿಗೆ ಮನವಿ ಮಾಡಲಿ ಹಿಜಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾವು ಮಧ್ಯಪ್ರವೇಶ ಮಾಡಲ್ಲ. ಕಾಲೇಜು ಸಮಿತಿಯವರು ಪರ್ಮಿಷನ್ ಕೊಟ್ಟರೆ ಫೈನ್. ವಿದ್ಯಾರ್ಥಿಗಳು ಕಾಲೇಜು ಸಮಿತಿಗೆ ಮನವಿ ಮಾಡ್ಕೋಬೇಕು, ಯಾವುದೇ ಆಗಲಿ, ಹಿಜಬ್ಗಾಗಲಿ ಕೇಸರಿ ಶಾಲ್ಗಾಗಲಿ. ಬಟ್ ಇವಾಗ ಅರ್ಜಿ ವಿಚಾರಣೆ ನಡೀತಾ ಇರೋದು ಅವ್ರ ಕಡೆ ಆಗಿರೋದ್ರಿಂದ ಅದನ್ನು ಹೇಳಿದೆ ನಾನು. ವಿದ್ಯಾರ್ಥಿಗಳು ಕಾಲೇಜು ಸಮಿತಿಗೆ, ಹಲವು ಸಹೋದರಿಯರು ಇಬ್ಬಗೆ ಮನಸ್ಥಿತಿಯಲ್ಲಿದ್ದಾರೆ. ಬೇಕು ಬೇಡಗಳ ಮಧ್ಯೆ ಮನಸ್ಥಿತಿ ಅವರಿಗೆ ದ್ವಂದ್ವವಾಗಿದೆ. ಹಲವು ಸಹೋದರಿಯರು ಇಬ್ಬಗೆ ಮನಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಕಾಲೇಜು ಆಡಳಿತ ಮಂಡಳಿಗೆ ಮನವಿ ಮಾಡಲಿ. ಸರ್ಕಾರ ಆದೇಶ ಹೊರಡಿಸಿದೆ, ಅರ್ಜಿದಾರರ ವಾದ ಈಗ. ಮೊನ್ನೆ ಶನಿವಾರ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸ್ಬಿಟ್ಟಿದೆ. ಏನಂತ ಆದೇಶವನ್ನು ಹೊರಡಿಸಿದೆ? ಏಕರೂಪ ಸಮವಸ್ತ್ರ ನೀತಿ. ಈಗ ನೋಡಿದ್ರೆ ನಾವು ಮಧ್ಯಪ್ರವೇಶ ಮಾಡಲ್ಲ ಅಂತಾರೆ. ಇದು ಹೆಂಗೆ ಅಂತ ವಿದ್ಯಾರ್ಥಿನಿಯರ ಪರ ಅರ್ಜಿದಾರ ಅಂದರೆ ವಕೀಲರು ವಾದ. ವಿದ್ಯಾರ್ಥಿಗಳು ಕಾಲೇಜು ಸಮಿತಿಗೆ ಮನವಿ ಮಾಡಲಿ ಅಂತ ಈಗ ಸರ್ಕಾರ ಹೇಳ್ತಾ ಇದೆ. ಹಲವು ಸಹೋದರಿಯರು ಇಬ್ಬಗೆ ಮನಸ್ಥಿತಿಯಲ್ಲಿ ಇದ್ದಾರೆ, ವಿದ್ಯಾರ್ಥಿಗಳು ಕಾಲೇಜು ಸಮಿತಿಗೆ ಮನವಿ ಮಾಡಿಕೊಳ್ಳಿ ಅಂತ ಅಡ್ವೊಕೇಟ್ ಜನರಲ್ ಅವರ ವಾದ. ಆದರೆ ಅಲ್ಲ ಸ್ವಾಮಿ, ನೀವು ಶನಿವಾರ ನೀವು ಸಮವಸ್ತ್ರ ಏಕರೂಪ ಸಮವಸ್ತ್ರ ಕಾಯ್ದೆ ನೀವು ಇದನ್ನು ಹೇಳಿದ್ರಲ್ಲ, ನೀವು ಆದೇಶ ಕೊಟ್ಟಿದ್ದೀರಲ್ಲ, ಅದೆಂಗೆ ಮಧ್ಯಪ್ರವೇಶ ಮಾಡಲ್ಲ ಅಂದ್ಬಿಟ್ಟು ಯಾಕೆ ಕೊಟ್ರಿ ಅನ್ನುವಂತಹ ಪ್ರಶ್ನೆ. ವಾದ ಪ್ರತಿವಾದಗಳು ಮುಂದುವರಿತಾ ಇದೆ. ಇನ್ನೂ ಕೂಡ ತಾವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಓಕೆ, ಹೈಕೋರ್ಟ್ ವಾದ ಪ್ರತಿವಾದಗಳ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಮೆರಿಟ್ ಆಧಾರದಲ್ಲಿ ವಿಚಾರಣೆ ನಡೆಸ್ತೀವಿ, ಹೈಕೋರ್ಟ್ ಹೇಳ್ತಾ ಇದೆ. ಮೆರಿಟ್ ಆಧಾರದಲ್ಲಿ ವಿಚಾರಣೆಯನ್ನು ನಡೆಸ್ತೇವೆ ಹೈಕೋರ್ಟ್. ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮ ಅರ್ಜೆಂಟ್ಸಿಗೆ ಅವರು ಕೆಲಸ ಮಾಡಲ್ಲ ಕೋರ್ಟ್ನವರು. ಬಹಳ ಅಮೂಲಾಗ್ರವಾಗಿ ವಾದ ಪ್ರತಿವಾದಗಳು ನಡೀಬೇಕು. ಮೆರಿಟ್ ಆಧಾರದಲ್ಲಿ ವಿಚಾರಣೆಯನ್ನು ನಡೆಸ್ತೀವಿ ನಾವು, ಹೈಕೋರ್ಟ್ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತೇನಾದರೂ ಮಧ್ಯಂತರ ಆದೇಶ ಕೊಡಬಹುದಾ ಇಲ್ವಾ? ಕೊಡಲೂಬಹುದು, ಕೊಡದೇನೂ ಇರ್ಬೋದು, ಏನು ಬೇಕಾದರೂ ಆಗ್ಬೋದು. ಇವತ್ತು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ವಿಚಾರ, ಅದನ್ನು ಯಾರು ಏನು ಹೀಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಗೆಸ್ ಮಾಡೋಕ್ಕಾಗಲ್ಲ. ಸೊ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಇನ್ನೂ ಕೂಡ ಮುಂದುವರಿತಾ ಇದೆ. ಮೆರಿಟ್ ಆಧಾರದಲ್ಲಿ ನಾವು ವಿಚಾರಣೆಯನ್ನು ನಡೆಸ್ತೇವೆ. ಓಕೆ, ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅಂತ ಅರ್ಜಿದಾರರು ಮತ್ತೆ ವಾದ. ಸರ್ಕಾರ ಆದೇಶವನ್ನು ಹೊರಡಿಸಿದೆ ಯೂನಿಫಾರ್ಮ್ ವಿಚಾರದಲ್ಲಿ, ಅದೇ ಬೇಡ ಅಂತಿರೋದು ನಾವು. ಹಿಜಬ್ ಧರಿಸೋದಕ್ಕೆ ಅವಕಾಶ ಕೊಡಿ. ಆದರೆ ಕೋರ್ಟ್ ಹೇಳ್ತಾ ಇರೋದು ಮೆರಿಟ್ ಆಧಾರದಲ್ಲಿ, ಅಂದರೆ ಆದ್ಯತೆಯ ಮೇರೆಗೆ ನಾವು ವಿಚಾರಣೆಯನ್ನು ನಡೆಸ್ತೀವಿ. ವಿದ್ಯಾರ್ಥಿಗಳು ಕಾಲೇಜು ಸಮಿತಿಗೆ ಮನವಿ ಮಾಡಿಕೊಳ್ಳಿ, ನಾವು ಹಿಜಬ್ ಧರಿಸ್ತೀವಿ ಅಂತ. ಕಾಲೇಜು ಆಡಳಿತ ಮಂಡಳಿ ಹ್ಞೂ ಅಂದರೆ ಓಕೆ. ಔದಾರ್ಯ ತೋರಬಹುದು ಅಂತ ನಾವು ಹೇಳೋಕ್ಕಾಗಲ್ಲ. ಯೂನಿಫಾರ್ಮ್ ನಿರ್ಧಾರ ಕಾಲೇಜಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಔದಾರ್ಯ ತೋರಿ ಎಂದಿದ್ರಲ್ಲ, ಸಾಂವಿಧಾನಿಕ ಪ್ರಶ್ನೆಗಳಿಗಷ್ಟೇ ನಾನು ಉತ್ತರ ಕೊಡಬಹುದು. ಔದಾರ್ಯ ತೋರುವುದಾಗಿ ಹೇಳಲಾಗದು ಅಂತ ಸರ್ಕಾರದ ವಾದ. ಈವರೆಗೆ ನಾವು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ.
ಯೂನಿಫಾರ್ಮ್ ನಿರ್ಧಾರ ಕಾಲೇಜಿಗೆ ಬಿಟ್ಟಿದ್ದೀವಿ ನಾವು, ಕಾಲೇಜಿನ ಆಡಳಿತ ಮಂಡಳಿಯವರೇ ತೀರ್ಮಾನ ತಗೋಬಹುದು, ಸಾಂವಿಧಾನಿಕ ಪ್ರಶ್ನೆಗಳಿಗಷ್ಟೇ ನಾವು ಉತ್ತರವನ್ನು ಕೊಡಬಹುದು ಅಂತ ಸರ್ಕಾರದ ಪರ ವಾದ. ವಿದ್ಯಾರ್ಥಿಗಳು ಕಾಲೇಜು ಸಮಿತಿಗೆ ಮನವಿ ಮಾಡ್ಕೋಬೇಕು, ಕೆಲವು ಕಡೆ ಮಾಡಿದ್ದಾರೆ. ಅಲ್ಲಿಗೆ CDC ಅಂತ ಇರುತ್ತಲ್ಲ, ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಅಂತ ಅಂದ್ಬಿಟ್ಟು ಪ್ರೈವೇಟ್ ಕಾಲೇಜುಗಳಲ್ಲಿ, ಅಥವಾ ಕಾಲೇಜು ಅಭಿವೃದ್ಧಿ ಮಂಡಳಿ ಅಂತ ಏನಿರುತ್ತೆ, ಅವರು ಕೂತು ತೀರ್ಮಾನ ಮಾಡಬೇಕು. ಅವರು ಕೂತು ತೀರ್ಮಾನ ಮಾಡಿ ಅವ್ರು ಎಸ್ ಅಂದರೆ ಎಸ್, ನೋ ಅಂದರೆ ನೋ. ಸರ್ಕಾರ ಇದರಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಕ್ಕೆ ಬರಲ್ಲ. ಸೊ ಈ ರೀತಿ ವಾದ ಪ್ರತಿವಾದಗಳಿನ್ನೂ ಕೂಡ ಮುಂದುವರಿತಾ ಇದೆ. ಸೊ ಹಾಗಾಗಿ ಈಗ ಇದು ಹೈಕೋರ್ಟ್ ಏನು ನಿರ್ಧಾರಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಸರ್ಕಾರ ಮತ್ತು ಅರ್ಜಿದಾರರು ಇಬ್ಬರ ಪರವಾಗಿ ವಾದ ಪ್ರತಿವಾದ ನಡೀತಾ ಇರತಕ್ಕಂಥದ್ದು. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಹಾಜರಾಗಿದ್ದಾರೆ. ಸೊ ಹಾಗಾಗಿ ಮೆರಿಟ್ ಆಧಾರದಲ್ಲಿ ನಾವು ವಿಚಾರಣೆ ಮಾಡ್ತೀವಿ ಅಂತ ಹೈಕೋರ್ಟ್ ಹೇಳ್ತಾ ಇದೆ. ಆದ್ಯತೆಯ ಮೇರೆಗೆ ನಾವು ವಿಚಾರಣೆಯನ್ನು ಮಾಡ್ತೀವಿ. ಆದರೆ ಆರಂಭದಲ್ಲೇ ಹೇಳ್ತು ಹೈಕೋರ್ಟ್, ವಿದ್ಯಾರ್ಥಿಗಳು ರೋಡಲ್ಲಿರೋದನ್ನು ನಮ್ಮ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಸಂವಿಧಾನವೇ ನಮಗೆ ಭಗವದ್ಗೀತೆ, ಸಂವಿಧಾನ ಏನು ಹೇಳುತ್ತೆ ಅದ್ರ ಪ್ರಕಾರ ನಾನು ನಡ್ಕೋತೀನಿ. ಅರ್ಜಿದಾರರು ಮಾತ್ರ ಸರ್ಕಾರ ಸ್ವಲ್ಪ ಔದಾರ್ಯ ತೋರಬೇಕು. ಯೂನಿಫಾರ್ಮ್ ಕಲರ್ನ ಹಿಜಬ್ ಧರಿಸೋದಕ್ಕೆ ಅವಕಾಶ ಕೊಡಿ, ಪರೀಕ್ಷೆ ಮುಗಿಯುವವರೆಗೂ ಅವಕಾಶ ಕೊಡಿ, ಇನ್ನೆರಡು ತಿಂಗಳು. ಆ ಬಳಿಕ ಈ ಬಗ್ಗೆ ಆದೇಶವನ್ನು ಕೊಡಿ ಅಂತ ಕೋರ್ಟನ್ನು ಕೇಳ್ಕೊತಾ ಇದ್ದಾರೆ ಸರ್ಕಾರ. ನೋಡಿ, ಇಲ್ಲೊಂದು ಸಾಂವಿಧಾನಿಕ ಪ್ರಶ್ನೆ ಇದೆ, ಸಾಂವಿಧಾನಿಕ ಬಿಕ್ಕಟ್ಟು. ಏನಂದರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಬ್ಬನ್ನು ಧರಿಸಬಹುದೇ ಇಲ್ಲವೇ? ಇದು ಸಾಂವಿಧಾನಿಕ ಪ್ರಶ್ನೆ. ಈ ಪ್ರಶ್ನೆಗೆ ನಾವೀಗ ಉತ್ತರವನ್ನು ಕಂಡುಕೊಳ್ಳಬೇಕಾಗಿದೆ. ಹೈಕೋರ್ಟ್ ಹೇಳುತ್ತೆ, ವಾಟ್ಸಪ್ ಓಪನ್ ಮಾಡಿದಾಗ ಬರೀ ಇದೇ ಚರ್ಚೆ ಕಾಣ್ತಾ ಇದೆ. ಬೇಕಾದಷ್ಟು ನಂಬರ್ಗಳಿಂದ ನನಗೆ ಮೆಸೇಜ್ ಬರ್ತಾ ಇದೆ, ಹೈಕೋರ್ಟ್ ಆದೇಶಗಳ ಬಗ್ಗೆ ಮೆಸೇಜ್ ಬರ್ತಾ ಇದೆ. ಇದಕ್ಕೊಂದು ಅಂತ್ಯ ಹಾಡಬೇಕು. ಇದಕ್ಕೊಂದು ಅಂತ್ಯ ಹಾಡಲಿಲ್ಲ ಅಂತಂದ್ರೆ ಪರಿಸ್ಥಿತಿ ಹೀಗೆ ಮುಂದುವರಿಯುತ್ತೆ. ಸರ್ಕಾರಕ್ಕೆ ಹೈಕೋರ್ಟ್ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ನೋಡಿ, ಅರ್ಜಿದಾರರು ಹೇಳ್ತಾರೆ 2 ತಿಂಗಳು ವಿವಾದಕ್ಕೆ ಅಂತ್ಯ ಹಾಡಿ ಅಂತ ಅರ್ಜಿದಾರರು ಹೇಳ್ತಾ ಇದ್ದಾರೆ. 2 ತಿಂಗಳು ಪರ್ಮಿಷನ್ ಕೊಟ್ಬಿಡಿ, ಎಕ್ಸಾಮ್ ಆದ್ಮೇಲೆ ಬೇಕಾದ್ರೆ ನೀವು ಆದೇಶ ಕೊಡಿ ಅಂತ. ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಇದ್ದು ಪ್ರತಿಭಟನೆ ಮಾಡೋದನ್ನು ನಮ್ಮ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ನಮ್ಮನ್ನು ಅಂತಾರಾಷ್ಟ್ರೀಯ ಸಮುದಾಯ ಕೂಡ ಗಮನಿಸ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಹೈಕೋರ್ಟ್ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಸರ್ಕಾರಕ್ಕೆ ಏನಾದ್ರು ಬಿಡ್ತಾರಾ? ಇನ್ನು 2 ತಿಂಗಳಿಗೆ ಏನು ಮಾಡ್ತೀರಾ ನೋಡಿ. ಅಷ್ಟರಲ್ಲಿ ವಾದ ಪ್ರತಿವಾದ ಮುಗಿಸಬೇಕಾದ್ರೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಆದೇಶದ ರೂಪದಲ್ಲಿ ಕೊಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಏನಾದ್ರು ಬರ್ತಾರಾ? ಆದರೆ ಸ್ವಲ್ಪ ಔದಾರ್ಯ ತೋರಿಸಿದ್ರೆ ನಾವು ಔದಾರ್ಯ ತೋರ್ಸಕ್ಕೆ ಬರಲ್ಲ, ಹಾಗೆ ಬರಲ್ಲ. ಇದು ಅವರು ಕೇಳ್ಕೊತಾರೆ, ನಾಳೆ ಮತ್ತೆ ಅವರು ಹೈಕೋರ್ಟ್ಗೆ ಬರ್ತಾರೆ, ನಾವು ಕೇಸರಿ ಶಾಲೆ ಹಾಕೋದಕ್ಕೆ ಔದಾರ್ಯ ತೋರಿಸಿ ಅಂತ. ಎಲ್ರಿಗೂ ಉದಾರತೆಯಿಂದ ಪರ್ಮಿಷನ್ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇದು ಸಾಂವಿಧಾನಿಕ ಪ್ರಶ್ನೆ, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಸಂವಿಧಾನ ಏನು ಹೇಳುತ್ತೆ? ಹಿಜಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಧರ್ಮಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಧರ್ಮಾಚರಣೆಯನ್ನು ಕಾಲೇಜುಗಳಲ್ಲಿ ಮಾಡಬಹುದಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳುತ್ತೆ ಅದನ್ನು ನಾವು ಪಾಲಿಸಬೇಕು. ಸೊ ಹಾಗಾಗಿ ಈಗ ಇದರ ಬಗ್ಗೆ ಬಹಳ ಕೂಲಂಕುಷವಾದ ವಾದ ಪ್ರತಿವಾದಗಳೆಲ್ಲವೂ ಕೂಡ ನಡೀತಾ ಇದೆ. ಅರ್ಜಿದಾರರು ಕೂಡ ತಮ್ಮ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಬೇಕಾದರೆ ಕಾಲೇಜು ಸಮಿತಿಗೆ ಮನವಿ ಮಾಡಿಕೊಳ್ಳಿ. ಹಲವು ಸಹೋದರಿಯರು ಇಬ್ಬಗೆ ಮನಸ್ಥಿತಿನಲ್ಲಿದ್ದಾರೆ. ಅಂದರೆ ಹಿಜಬ್ ಬೇಕು ಅಂತ, ಬೇಡ ಅಂತ. ಕೆಲವ್ರಿಗೆ ಅದು ಮ್ಯಾಟ್ರೇ ಅಲ್ಲ. ಹೀಗಿರಬೇಕಾದ್ರೆ ಎಲ್ಲರ ಮೇಲೆ ಏಕರೂಪದ ಹೊರೆಯನ್ನು ಹಾಕಬಾರ್ದು, ಎಲ್ಲರ ಮೇಲೂ ಒತ್ತಡವನ್ನು ಹಾಕಬಾರ್ದು, ಆದೇಶದ ರೂಪದಲ್ಲಿ ಎಲ್ಲರ ಮೇಲೂ ಒತ್ತಡ ಹಾಕಬಾರ್ದು. ಹಾಗಾಗಿ ಯೋಚನೆ ಮಾಡಿ, ತುಂಬ ಸೂಕ್ಷ್ಮವಾದ ವಿಚಾರ ಇದು. ಔದಾರ್ಯವನ್ನು ತೋರುವುದಾಗಿ ನಮಗೆ ಹೇಳಕ್ಕೆ ಬರಲ್ಲ. ನಾವು ಈವರೆಗೆ ಮಧ್ಯಪ್ರವೇಶ ಮಾಡಿಲ್ಲ ಈ ವಿಚಾರದಲ್ಲಿ. ಯೂನಿಫಾರ್ಮ್ ನಿರ್ಧಾರ ಕಾಲೇಜಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಸಾಂವಿಧಾನಿಕ ಪ್ರಶ್ನೆಗಳಿಗಷ್ಟೇ ನಾವು ಉತ್ತರ ಕೊಡಬಹುದು ಅಂತ ಅಡ್ವೊಕೇಟ್ ಜನರಲ್ ಅವರು ಕೋರ್ಟ್ ಮುಂದೆ ಹೇಳ್ತಾ ಇದ್ದಾರೆ. ವಾದ ಪ್ರತಿವಾದಗಳೆಲ್ಲವೂ ಕೂಡ ಮುಂದುವರಿತಾ ಇದೆ. ಹೈಕೋರ್ಟ್ ಏನೇನು ದಾಖಲೆಗಳನ್ನು ಕೇಳುತ್ತೆ, ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡುತ್ತೆ, ಆಮೇಲೆ ಕಾನ್ಸ್ಟಿಟ್ಯೂಷನ್ ಏನು ಹೇಳಿದೆ ಅದನ್ನು ಕೂಡ ಪ್ರಸ್ತಾಪ ಮಾಡಬೇಕಾಗತ್ತೆ. ಆ ನಂತರ ಒಂದು ತೀರ್ಮಾನಕ್ಕೆ ಬರಬೇಕು. ಏಕಾಏಕಿ ಯಾರೋ ಒಬ್ಬರ ಪರವಾಗಿ ಅಥವಾ ಭಾವನೆಗಳಿಗೆ ಬೆಲೆ ಕೊಟ್ಟು ತೀರ್ಪು ಕೊಡುವಂಥದ್ದಲ್ಲ. ಅದಕ್ಕೆ ಕೋರ್ಟ್ ಹೇಳಿದ್ದು ಬಿಗಿನಿಂಗಲ್ಲಿ, ಭಾವನೆಗಳನ್ನು ಪಕ್ಕಕ್ಕಿಡಿ. ಆ ರೀತಿ ಯೋಚನೆ ಮಾಡಕ್ಕೆ ಬರಲ್ಲ. ಈ ವಿಚಾರ ತುಂಬ ಸೂಕ್ಷ್ಮವಾದ ವಿಚಾರ. ಇರುವಂಥದ್ದು ಇಷ್ಟೇ. ಅರ್ಜಿದಾರರು ಎಲ್ಲ ಅರ್ಜಿದಾರರು ಅಷ್ಟೇ, ಅವರವ್ರ ಮೂಗನ್ನೇರಿಕೆ ಅವ್ರು ಕೇಳ್ಕೊತಾರೆ ಕೋರ್ಟನ್ನು.
ಬಟ್ ತೀರ್ಪು ಕೊಡಬೇಕಾದ್ರೆ ಹಾಗೆ ಬರಲ್ಲ. ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಸಂವಿಧಾನ ಏನು ಹೇಳುತ್ತೆ, ಫಂಡಮೆಂಟಲ್ ರೈಟ್ ಅಂತಿರಲ್ಲ, ಇದು ಫಂಡಮೆಂಟಲ್ ರೈಟಾ ಅಲ್ವಾ, ಅದೇ ತೀರ್ಮಾನ ಆಗಬೇಕಾಗಿರೋದು. ಹಿಜಬ್ ಧರಿಸಿ ಕಾಲೇಜಿಗೆ ಬರುವುದು ಅದು ಮೂಲಭೂತ ಹಕ್ಕ, ಅದು ಫಂಡಮೆಂಟಲ್ ರೈಟಾ ಅಲ್ವಾ? ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಕಂಡುಕೋಬೇಕಾಗತ್ತೆ. ಹಿಜಬ್ ಧರಿಸೋದು ಮೂಲಭೂತ ಹಕ್ಕು ಅಲ್ಲ ಅಂತ ಸರ್ಕಾರ ಆದೇಶ ಹೇಳಿದೆ. ಅರ್ಜಿದಾರರೀಗ ಈಗ ಶುರು ಮಾಡಿದ್ರು. ಸರ್ಕಾರದ ಆದೇಶವನ್ನು ನೋಡಿ ಒಂದ್ಸಾರ್ತಿ. ಹಿಜಬ್ ಧರಿಸೋದು ಮೂಲಭೂತ ಹಕ್ಕು ಅಲ್ಲ ಅಂತ ಸರ್ಕಾರದ ಆದೇಶ ಹೇಳಿದೆ. ಅಂದರೆ ಅದು ಫಂಡಮೆಂಟಲ್ ರೈಟ್ ಅಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಅಲ್ಲ ಆದರೆ ಅದು ಫಂಡಮೆಂಟಲ್ ರೈಟ್ ಅಂತ ಅರ್ಜಿದಾರರ ವಾದ. ಅವತ್ತಿಂದನೂ ಅವ್ರು ಅದನ್ನೇ ಹೇಳ್ಕೊಂಬರ್ತಾ ಇರೋದು. ಇದು ನಮ್ಮ ಮೂಲಭೂತ ಹಕ್ಕು, ಮೂಲಭೂತ ಹಕ್ಕಲ್ಲ ಅಂತ ಸರ್ಕಾರ ಹೇಳಿಲ್ಲ, ಹೈಕೋರ್ಟ್ ಹೇಳ್ತಿರೋದು. ಇಲ್ಲ ಇಲ್ಲ ಇಲ್ಲ, ನೀವು ಹಂಗನ್ಬೇಡಿ, ಆ ಥರ ಹೇಳಿಲ್ಲ ಹೈಕೋರ್ಟ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಹಿಜಬ್ ಧರಿಸೋದು ಮೂಲಭೂತ ಹಕ್ಕು ಅಲ್ಲ ಅಂತ ಸರ್ಕಾರದ ಆದೇಶ ಹೇಳಿದ್ರೆ, ಇಲ್ಲ ಹಂಗೆ ಹೇಳಿಲ್ಲ ಅಂತ ಹೈಕೋರ್ಟ್ ಹೇಳ್ತಾ ಇರೋದು ಅರ್ಜಿದಾರರಿಗೆ. ನೀವು ಆದೇಶವನ್ನು ಹೆಂಗೆಂಗೋ ಅರ್ಥ ಮಾಡ್ಕೊಳ್ಬೇಡ್ರಿ, ಅವ್ರು ಹಂಗೆ ಹೇಳಿಲ್ಲ. ಮೂಲಭೂತ ಹಕ್ಕಲ್ಲ ಅಂತ ಹೇಳಿಲ್ಲ. ಆಮೇಲೆ ಅದನ್ನು ಯಾರೂ ಹೇಳಿಲ್ಲ ಮೂಲಭೂತ ಹಕ್ಕಲ್ಲ ಅಂತ. ಎಲ್ಲಿ ಮೂಲಭೂತ ಹಕ್ಕು? ಕಾಲೇಜಿನಲ್ಲ, ಮನೆಯಲ್ಲ, ಹೊರಗ, ಎಲ್ಲರೂ ಓಡಾಡುವಾಗ್ಲ, ಅದನ್ನ ಇತ್ಯರ್ಥ ಮಾಡ್ಕೋಬೇಕೀಗ. ಹಿಜಬ್ ಧರಿಸೋದು ಮೂಲಭೂತ ಹಕ್ಕಲ್ಲ ಅಂತ ಸರ್ಕಾರದ ಆದೇಶ ಹೇಳಿದೆ ಅಂದರೆ ಇಲ್ಲ, ಹಂಗೆ ಸರ್ಕಾರ ಹೇಳಿಲ್ಲ, ಹೈಕೋರ್ಟ್ ಹೇಳ್ತಿರೋದು. ಆದರೆ ಈ ನಿರ್ಬಂಧ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಅಲ್ಲ ಹಾಗಂತ ಹೇಳಿರೋದವರು. ಹೈಕೋರ್ಟ್ ಸ್ಪಷ್ಟಪಡಿಸ್ತಾ ಇದೆ ಅರ್ಜಿದಾರರಿಗೆ. ಹಿಜಬ್ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೀವಿ, ಹೈಕೋರ್ಟ್ ಹೇಳ್ತಿರೋದು. ನಾವಿಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಹಿಜಬ್ ಬಗ್ಗೆ. ಹಿಜಬ್ ವಿಚಾರಣೆಯನ್ನು ನಡೆಸ್ತಾ ಇದ್ದೀವಿ, ಅದರ ಬಗ್ಗೆ ಮಾತಾಡಿ. ಬೇರೆ ಬೇರೆ ವಿಚಾರಗಳನ್ನು ಎಳೆದು ತರುವಂಥದ್ದು ಬೇಕಾಗಿಲ್ಲ. ನಾವಿಲ್ಲಿ ಅರ್ಜಿ ಏನಿದೆ, ಅರ್ಜಿದಾರರು ಏನು ಕೇಳಿದ್ದಾರೆ, ಹಿಜಬ್ ಧರಿಸೋದು ಇಸ್ಲಾಂನ ಅವಿಭಾಜ್ಯ ಅಂಗ ಅಂತ ವಾದಿಸಲಾಗಿದೆ. ಹಿಜಬ್ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇದ್ದೀವಿ. ಹಿಜಬ್ ಧರಿಸೋದು ಇಸ್ಲಾಂನ ಅವಿಭಾಜ್ಯ ಅಂಗ ಅಂತ ಒಂದು ವಾದ ಇದೆ, ಅದ್ರ ಬಗ್ಗೆ ವಿಚಾರಣೆ. ಬಟ್ ಇಲ್ಲಿ ಪ್ರಮುಖವಾಗಿ ಸಂವಿಧಾನ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಮಾತ್ರ ನಾವು ಚರ್ಚೆಗೆ ತಗೋಬೇಕು. ನಾವು ಬುರ್ಖಾ ಬಗ್ಗೆ ಮಾತಾಡ್ತಾ ಇಲ್ಲ, ಹಿಜಬ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಬುರ್ಖಾ ಬಗ್ಗೆ ಮಾತಾಡ್ತಾ ಇಲ್ಲ. ಹಿಜಬ್ಬೇ ಬೇರೆ, ಬುರ್ಖಾನೇ ಬೇರೆ. ಹೌದು, ಕರೆಕ್ಟ್. ಅದು ಖುರಾನ್ ಪ್ರಕಾರ ಹಿಜಬ್ ಧರಿಸೋದು ಪ್ರಮುಖ ಆಚರಣೆ. ಖುರಾನ್ ಪ್ರಕಾರ ಹಿಜಬ್ ಧರಿಸೋದು ಪ್ರಮುಖ ಆಚರಣೆ, ಇಸ್ಲಾಂನ ಅವಿಭಾಜ್ಯ ಅಂಗ. ಆದರೆ ನಾವು ಬುರ್ಖಾ ಬಗ್ಗೆ ಮಾತನಾಡ್ತಾ ಇಲ್ಲ. ಹೈಕೋರ್ಟ್ ಸ್ಪಷ್ಟಪಡಿಸ್ಬಿಟ್ಟಿದೆ. ನೀವು ಅದನ್ನು ಹೇಳ್ಕೊಂಬಂದು ಇದನ್ನು ಹೇಳ್ಕೊಂಬಂದು ಎಲ್ಲನೂ ಮಿಕ್ಸಪ್ ಮಾಡಬೇಡ್ರಪ್ಪ. ಈಗ ನಾವು ಸದ್ಯಕ್ಕೆ ಹಿಜಬ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ, ಹಿಜಬ್ ಬಗ್ಗೆನೇ ವಿಚಾರಣೆ ಮಾಡ್ತಾ ಇದ್ದೀವಿ, ಬುರ್ಖಾ ಬಗ್ಗೆ ಅಲ್ಲ. ಅದರ ಮಧ್ಯದಲ್ಲಿ ಅರ್ಜಿ ಏನಿದೆ, ಆ ಅರ್ಜಿಯ ಸಾರಾಂಶವನ್ನು ನಾವು ಇಲ್ಲಿ ವಿಚಾರಣೆಗೆ ತಗೋತಾ ಇದ್ದೀವಿ. ಹಿಜಬ್ ಅಂತ ಬಂದಾಗ ಹಿಜಬ್ ಬಗ್ಗೆನೇ ಮಾತಾಡೋಣ, ಬುರ್ಖಾ ಬಗ್ಗೆ ಅಲ್ಲ. ಕುರಾನ್ ಆಚರಣೆಗೆ ವಿರುದ್ಧವಾಗಿ ಸರ್ಕಾರ ಆದೇಶ ಹೊರಡಿಸೋದಕ್ಕೆ ಬರಲ್ಲ. ಹಿಜಬ್ ಅಂತಕ್ಕಂಥದ್ದು ಇಸ್ಲಾಂನ ಅವಿಭಾಜ್ಯ ಅಂಗ. ನಾವು ಬುರ್ಖಾ ಬಗ್ಗೆ ಇಲ್ಲಿ ಮಾತನಾಡ್ತಾ ಇಲ್ಲ. ಖುರಾನ್ ಪ್ರಕಾರ ಹಿಜಬ್ ಧರಿಸೋದು ಪ್ರಮುಖ ಆಚರಣೆ, ಒಪ್ಕೊಳ್ಳೋಣ. ಹೌದು, ಖುರಾನ್ನಲ್ಲಿ ಹೇಳಿದೆ, ಒಪ್ಕೊಳ್ಳೋಣ. ಖುರಾನ್ ಆಚರಣೆಗೆ ವಿರುದ್ಧವಾಗಿ ಸರ್ಕಾರ ಆದೇಶವನ್ನು ಹೊರಡಿಸೋದಕ್ಕೆ ಬರಲ್ಲ. ಓಕೆ, ಆಯಿತು, ಫೈನ್. ಇವರು ಹಂತ ಹಂತವಾಗಿ ವಿಚಾರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಖುರಾನ್ ಎಲ್ಲಿ ಹೇಳಿದೆ, ಖುರಾನ್ ಏನು ಹೇಳಿದೆ, ಎಲ್ಲಿ ಆಚರಣೆ ಮಾಡಬೇಕು. ಉಡುಪು ಧರಿಸುವುದು ಮೂಲಭೂತ ಹಕ್ಕು. ಹೈಕೋರ್ಟ್ ಅಭಿಪ್ರಾಯ, ಉಡುಪು ಧರಿಸುವುದು ಮೂಲಭೂತ ಹಕ್ಕು, ಅವರವರ ಮೂಲಭೂತ ಹಕ್ಕು ಉಡುಪನ್ನು ಧರಿಸುವುದು. ಅದರ ಬಗ್ಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಆಮೇಲೆ ಬರ್ತಾರೆ ಎಲ್ಲಿ ಅಂತ. ಬಟ್ ಈಗ ಉಡುಪು ಧರಿಸುವುದು ಮೂಲಭೂತ ಹಕ್ಕು. ಕೋರ್ಟ್ ಅಭಿಪ್ರಾಯ ಪಡ್ತಾ ಇರತಕ್ಕಂಥದ್ದು ಈ ಹಕ್ಕಿನ ನಿರ್ಬಂಧಕ್ಕೆ ಸಾರ್ವಜನಿಕ ಸುವ್ಯವಸ್ಥೆ ಅತಿಯಾಯಿತು ಅಂತ ಅನ್ನಿಸ್ತಾ ಇದೆ. ಈ ಹಕ್ಕಿನ ನಿರ್ಬಂಧಕ್ಕೆ ಸಾರ್ವಜನಿಕ ಸುವ್ಯವಸ್ಥೆ ಅತಿಯಾಯಿತು ಅಂತ ಅನ್ನಿಸ್ತಾ ಇದೆ.
ಉಡುಪು ಧರಿಸುವುದು ಅವರವರ ಮೂಲಭೂತ ಹಕ್ಕು. ಅವರವರ ಧರ್ಮದ ಪ್ರಕಾರ ಅವರವರು ಉಡುಪನ್ನು ಧರಿಸಬಹುದು. ಅದೆಲ್ಲದಕ್ಕೂ ಅನುಮತಿ ಇದೆ, ಅದೆಲ್ಲದಕ್ಕೂ ಅನುಮತಿ ಇದೆ. ಆದರೆ ಸಾರ್ವಜನಿಕವಾಗಿ ಸುವ್ಯವಸ್ಥೆ ಸ್ವಲ್ಪ ಅತಿ ಆಯಿತು ಅಂತ ಅನ್ನಿಸ್ತಾ ಇದೆ. ಈ ಹಕ್ಕಿನ ನಿರ್ಬಂಧಕ್ಕೆ ಸಾರ್ವಜನಿಕ ಸುವ್ಯವಸ್ಥೆ ಅತಿ ಆಯಿತು. ಹಿಜಬ್ ಧರಿಸುವುದು ಕೂಡ ಮೂಲಭೂತ ಹಕ್ಕೆ. ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಅವರು, ಹಿಜಬ್ ಧರಿಸುವುದು ಕೂಡ ಮೂಲಭೂತ ಹಕ್ಕೆ. ಆದರೆ ಎಲ್ಲಿ, ಕೋರ್ಟ್ ಯಾವಾಗಲೂ ಅದು ಆ ಪಾರ್ಟ್ ಆಮೇಲೆ ಬರುತ್ತೆ. ಮೊದಲು ಎಲ್ಲ ವಿಚಾರಗಳನ್ನು ಮನದಟ್ಟು ಮಾಡಿಕೊಟ್ಟು ಆ ನಂತರ ಬರುತ್ತೆ ನೋಡಿ, ಇದು ಬುರ್ಖಾನೇ ಬೇರೆ, ಹಿಜಬ್ಬೇ ಬೇರೆ. ಹೌದು, ಕುರಾನ್ ಪ್ರಕಾರ ಹಿಜಬ್ ಧರಿಸೋದು ಪ್ರಮುಖವಾದ ಆಚರಣೆ, ಉಡುಪನ್ನು ಧರಿಸುವುದು ಕೂಡ ಮೂಲಭೂತ ಹಕ್ಕೇನೆ. ಇದರಲ್ಲೆಲ್ಲ ಯಾವ ಅಬ್ಜೆಕ್ಷನ್ಸ್ಗೂ ಕೂಡ ಇಲ್ಲ, ಯಾರು ಇದು ಯಾವುದನ್ನು ಅಬ್ಜೆಕ್ಟ್ ಮಾಡೋ ಹಾಗಿಲ್ಲ. ಹಿಜಬ್ ಧರಿಸುವುದು ಮೂಲಭೂತ ಹಕ್ಕು. ಆದರೆ ಮೂಲಭೂತ ಹಕ್ಕಿಗೆ ನಿರ್ಬಂಧ ಹೇರಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನೋಡಿ, ಇಲ್ಲಿ ಬಂತು ಪಾಯಿಂಟ್. ಮೂಲಭೂತ ಹಕ್ಕು ನಿಜ, ಒಪ್ಕೋತೀವಿ ನಾವು, ಆದರೆ ಮೂಲಭೂತ ಹಕ್ಕಿಗೂ ನಿರ್ಬಂಧ ಹೇರಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮೂಲಭೂತ ಹಕ್ಕಿಗೂ ನಿರ್ಬಂಧ ಹೇರಬಹುದು. ಮೂಲಭೂತ ಹಕ್ಕು, ಬಟ್ ಆಚರಣೆ ಎಲ್ಲಿ? ನೋ ಡೌಟ್ ಹಿಜಬ್ ಧರಿಸೋದು ಮೂಲಭೂತ ಹಕ್ಕೆ, ಆದರೆ ಅದಕ್ಕೂ ಕೂಡ ನಿರ್ಬಂಧ ಹೇರಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದನ್ನು ಉಲ್ಲೇಖ ಮಾಡ್ತಾರೆ. ಮೂಲಭೂತ ಹಕ್ಕುಗಳಿಗೂ ಕೂಡ ನಿರ್ಬಂಧ ಇರುತ್ತೆ, ಎಲ್ಲಿ ಅಂತಕ್ಕಂಥದ್ದು. ಮೂಲಭೂತ ಹಕ್ಕು ಅಂತ ಆಗ್ಬಿಟ್ರೆ ಅದನ್ನು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡ್ಬೋದು, ಎಲ್ಲ ಕಡೆ ಜಾರಿಗೆ ತರಬಹುದು ಅಂತಲ್ಲ. ರಾಜ್ಯ ಸರ್ಕಾರದ ಆದೇಶ ಮೂಲಭೂತ ಹಕ್ಕಿನ ಉಲ್ಲಂಘನೆ ಎಂದಿದ್ರು ಅರ್ಜಿದಾರರು. ಈಗ ಸ್ಪಷ್ಟಪಡಿಸಿತು ಹೈಕೋರ್ಟ್, ಮೂಲಭೂತ ಹಕ್ಕಿಗೂ ನಿರ್ಬಂಧವನ್ನು ಹೇರಬಹುದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ. ಎಲ್ಲಿ ಹೇರಬೇಕು ಅನ್ನೋದಕ್ಕೆ ಆಮೇಲೆ ಬರ್ತಾರೆ ಆ ಪಾರ್ಟ್ಗೆ. ಖಾಸಗಿತನವೇ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಖಾಸಗಿತನವೇ ಮೂಲಭೂತ ಹಕ್ಕು. ಪ್ರೈವಸಿ ಇಸ್ ದಿ ಫಂಡಮೆಂಟಲ್ ರೈಟ್. ಅವ್ರು ಹೇಳ್ತಾ, ಸುಪ್ರೀಂ ಕೋರ್ಟ್ ಹೇಳಿದೆ, ಹೌದು ಅದಕ್ಕೂ ನಿರ್ಬಂಧವನ್ನು ವಿಧಿಸಬಹುದು. ಆದರೆ ರಾಜ್ಯ ಸರ್ಕಾರದ ಆದೇಶ ಮೂಲಭೂತ ಹಕ್ಕಿನ ಉಲ್ಲಂಘನೆ ಅಂತ ಅರ್ಜಿದಾರರು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಕೋರ್ಟ್ ಕೆಲವೊಂದು ಉಲ್ಲೇಖಗಳನ್ನು ಕೊಡ್ತಾ ಇದೆ. ಹಿಜಬ್ ಧರಿಸೋದು ಕೂಡ ಖಾಸಗಿತನ ಹಕ್ಕು ವ್ಯಾಪ್ತಿಗೆ ಬರುತ್ತೆ. ಹೈಕೋರ್ಟ್